ಸಖತ್ತಾಗಿದೆ ವೆದರು ಬೆಂಗಳೂರಲ್ಲಿ. ಬೆಳಗ್ಗೆ ವಾಕ್ ಮಾಡೋಕ್ಕಂತೂ ತುಂಬ ಸೂಪರ್ ಆಗಿರುತ್ತೆ. ಈ ವ್ಲಾಗ್ ಮಾಡಿ ತುಂಬ ಸಾಕ್ಬಿಟ್ಟಿದೆಯಲ್ಲ, ಎಷ್ಟೊಂದು ಮರ್ತಿ ಹೋಯ್ತು ವ್ಲಾಗ್ ಮಾಡೋಕ್ಕೆ. ಇವತ್ತು ಬೆಳಗ್ಗೆ ವಾಕ್ ಆದಮೇಲೆ ಏನೇನೋ ಮಾಡಿದೆ, ಅದರ ವ್ಲಾಗ್ ಮಾಡೋಕ್ಕೆ ಮರ್ತೋಯ್ತು. ಇದೇ ಪ್ರಾಬ್ಲಮ್ ನೋಡಿ, ವ್ಲಾಗು ರೆಗ್ಯುಲರಾಗಿ ಮಾಡ್ತಾಯಿಲ್ಲ ಅಂದರೆ ಹಿಂಗೆ ಆಗುತ್ತೆ. ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ಬೆಂಗಳೂರಲ್ಲಿ, ಪರವಾಗಿಲ್ಲ. ಚಳಿನೂ ಇದೆ, ಬಟ್ ಆದ್ರೂ ಬಿಸಿಲು ಇದೆ, ಸ್ವಲ್ಪ ಶೆಕೆ ಆಗ್ತಾ ಇದೆ ಇವತ್ತು. ನನ್ನ ಮಗ ಮಲಗಿರೋದು ನೋಡಿ, ಅಲ್ಲಿ ಎಲ್ಲಿ ಮಲ್ಗವನೆ. ಈ ಇದ್ರ ಮಧ್ಯದಲ್ಲಿ ಗ್ಯಾಪ್ ಇರೋದ್ರ ಹೋಗಿ ಮಲ್ಗವನೆ ಬೇವರ್ಸಿ ನನ್ನ ಮಗ. ಏನು ಟ್ರಾಫಿಕ್ ಇದೆ ನೋಡ್ರಿ. ಸಂಡೇ ಇವತ್ತು ನನ್ನ ಮಕ್ಕಳೆಲ್ಲ ವಾಪಸ್ ಬರಬೇಕು, ಇನ್ನು ಹೋಗ್ತಾನೆ ಇದ್ರಲ್ಲ ಟ್ರಿಪ್ಪಿಗೆ. ಒಟ್ಟಿನಲ್ಲಿ ನನಗೇನು ಅರ್ಥ ಆಗ್ತಿದೆ ಅಂದರೆ, ಇಡೀ ವರ್ಷ ಜನರು ಬರೀ ತಿರುಗಾಡ್ತಾನೆ ಇರ್ತಾರೆ. ಕೆಲಸ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ಬಿಟ್ಟು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಎನಿವೆ, ನಮ್ಮದು ಆ್ಯನಿವರ್ಸರಿ ಬರ್ತಾ ಇದೆ. ಸೊ ನಾವು ಆ್ಯಕ್ಚುಲ್ ಆಗಿ ಇವತ್ತು ಉದಯಪುರಲ್ಲಿ ಇರಬೇಕಿತ್ತು ನಮ್ಮ ಪ್ಲ್ಯಾನ್ ಪ್ರಕಾರ. ಬಟ್ ಥ್ಯಾಂಕ್ಸ್ ಟು ಇಂಡಿಗೋ ನಮ್ಮ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿ ನಾವು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸರಿ ಬಿಡು, ಉದಯಪುರ್ಗಂತೂ ಹೋಗೋಕ್ಕಾಗಲ್ಲ, ಇಲ್ಲೇ ಅಟ್ಲೀಸ್ಟ್ ಏನಾದರೂ ಒಂದು ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. 9ನೇ ತಾರೀಕು ನಮ್ಮದು ಆ್ಯನಿವರ್ಸರಿ, ಇವತ್ತು 7ನೇ ತಾರೀಕು. ಈ ಬ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಸೊ ಅದಕ್ಕೆ ಡೇಟ್ ಹೇಳ್ತಾ ಇದ್ದೀನಿ. ನಿಮಗೆ ಲೇಟ್ ಆಗ್ಬೋದು, ಬಟ್ ಹೋಪ್ಫುಲಿ ಇಲ್ಲೇ ಹೋಗ್ಬಿಟ್ಟು ಅದೊಂದು ಚೆನ್ನಾಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಬರೋಣ, ಹೋಮ್ ಸ್ಟೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ರೀ. ಇನ್ನೊಂದು ಕಷ್ಟ ಏನಂದರೆ, ಪಾಪ ನನ್ನ ಹೆಂಡತಿಗೆ ಜಾಸ್ತಿ ರಜಾನೂ ಸಿಗೋಲ್ಲ. ಸೊ ಹಾಗಾಗಿ ದೂರ ಹೋಗೋಕ್ಕೂ ಆಗಲ್ಲ. ಹೋಗ್ಲಿ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಇನ್ನೊಂದೆಲ್ಲ ಕಡೆ ಹೋಗೋಣ ಅಂದರೆ ಟೈಮ್ ಬೇಕು. ಹೋದರೆ 2 ದಿನದಲ್ಲಿ ಬರೀ ಒಂದೊಂದು ದಿನ ಟ್ರಾವೆಲಿಂಗ್ ಆಗಿಬಿಡುತ್ತೆ. ಸೊ ಅದೆಲ್ಲ ಯೋಚನೆ ಮಾಡಿ ಇಲ್ಲೇ ನಮ್ಮ ಕನಕಪುರ, ರಾಮನಗರ ಆ ಥರ ಯಾವುದೋ ಒಂದು ಒಳ್ಳೆ ಸ್ಟೇ ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. ಅವರ ಫಾರ್ಮ್ ಸ್ಟೇ ಅಂತ ತುಂಬ ಚೆನ್ನಾಗಿದೆ. 2 ಹೊತ್ತು ಊಟ ಕೊಡ್ತಾರೆ, ಗಾರ್ಡನ್ ಇದೆ, ನಿಮಗೆ ಪ್ರೈವೇಟ್ ಪೂಲ್ ಇರುತ್ತೆ, ಮಜಾ ಮಾಡ್ಕೊಂಡು ಬರೋದು. ನನ್ನ ವೈಫ್ ನೋಡಿ 3 ವರ್ಷ ಆಯಿತು ಮದುವೆ ಆಗಿ, ಇನ್ನೂ ಮುಖ ತೋರಿಸಲ್ಲ ಅಂತಾಳೆ ಬ್ಲಾಗಿಗೆ. ಬಟ್ ಕ್ಯೂಟಾಗಿ ರೆಡಿ ಆಗಿದ್ದಾಳೆ ಪಾಪ. ನೋಡ್ಗುರು, ಹಿಂಗೆಲ್ಲ ಟನಲ್ ಎಲ್ಲ ಇದೆ, ಫುಲ್ ಸೆಕ್ಲೂಟೆಡ್ ಏರಿಯಾ. ಸುತ್ತಮುತ್ತ ಏನೂ ಇಲ್ಲ, ಮಳೆ ಗಿಳೆ ಎಲ್ಲ ಬಂದಿದೆ ಇಲ್ಲಿ. ಹೆಂಗಿರುತ್ತೆ ನೋಡೋಣ. ಮಜಾ ಇದೆ ಗುರು, ಸುತ್ತಮುತ್ತ ಏನೂ ಇಲ್ಲ. ನೋಡ್ಗುರು, ಈ ಥರ ಬೇಕು ಅಂದರೆ ಎಲ್ಲೋ ಒಂದು ಕಡೆಗೆ ಆಚೆ ಬಂದಂಗೆ ಅನ್ಸುತ್ತೆ. ಇಲ್ಲ, ಇಲ್ಲೇ ಬೆಂಗಳೂರು, ಅದೇ ಟ್ರಾಫಿಕ್ಕು, ಮಜಾ ಬರೋಲ್ಲ. ಈ ರೋಡಿಗೆ ಕರೆಕ್ಟಾಗಿದೆ ನಮ್ಮ ಕಾರು. ನೋಡ್ರಪ್ಪ, ಬಂತು ನೋಡ್ರಪ್ಪ, ಇದೆ ಅವರ ಅಂತ ಬರ್ತಾವ್ರಲ್ಲ ಇಲ್ಲಿ, ಇದೇ ಬಿಲ್ಡಿಂಗು. ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತಂತ. ಏನಪ್ಪ ಇದು, ಒಳಗಡೆ ಕಟ್ಟಾಗಲ್ಲ ಅನ್ಸುತ್ತೆ. ನೋಡ್ರಪ್ಪ, ಹಿಂಗಿದೆ ಅಷ್ಟೇ. ಇದೆ ಅನ್ಸುತ್ತೆ ನಮ್ಮ ರೂಮು. ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಜಾಗ ಇದೆ, ಈ ಥರ ಲಾನ್ ಮಾಡಿದ್ದಾರೆ. ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ನಾನು ಹೆಂಡ್ತಿ ಇದ್ದಾಳೆ. ಚೆನ್ನಾಗಿದೆ ಗುರು, ಪ್ರಾಪರ್ಟಿ ಸಖತ್ತಾಗಿದೆ. ಬ್ಯಾಂಗ್ಳೂರಲ್ಲಿ ಈ ಥರ ಸಿಗೋದು ಸೆಕ್ಲೂಡೆಡು ತುಂಬ ಕಷ್ಟ. ಇದು ನೋಡಿ, ಇದು ನಮ್ಮ ರೂಮು. ಇಲ್ಲಿ ಬೆಡ್ ಇದೆ, ಇಲ್ಲಿ ಸೋಫಾ ಇದೆ, ಟಿ ವಿಯಲ್ಲಿ ನೆಟ್ಫ್ಲಿಕ್ಸ್ ಎಲ್ಲ ಇದೆ. ಇಲ್ಲಿ ಬಂದರೆ ಬಾತ್ರೂಮ್ ಇದೆ, ಕ್ಯೂಟಾಗಿ ಸ್ವೀಟಾಗಿ ಒಂದು ಬಾತ್ರೂಮ್ ಇದೆ. ಇಲ್ಲಿ ಹಿಂದೆ ಹೋದರೆ ಪ್ರೈವೇಟ್ ಪೂಲ್ ಕೊಡಿದ್ದಾರೆ, ಜಕ್ಕೂಸಿ ಪೂಲು. ಬುಡು ಅನ್ನತ್ತಲ್ಲ ಆ ಥರ. ಇದೊಂದು ಪ್ರಾಪರ್ಟಿ, ಇಲ್ಲೊಂದು ಪ್ರಾಪರ್ಟಿ, ಆ ಕಡೆಗೆ 2 ಪ್ರಾಪರ್ಟಿ ಇದೆ. ನೋಡೋಣ ಇವಾಗ. ಹೇಳಿದೆ ಅಷ್ಟೇ ಚಳಿ ಇದೆ, ಹೆಂಗಿದೆ ಅಂತ. ಬಿಸಿಲಿದೆ, ಬಟ್ ಜಾಸ್ತಿ ತಣ್ಣಗಿರಬಾರ್ದು ನೀರು. ಹೋಪ್ಫುಲಿ ಇದೆ ಗುರು, ಚಳಿ ಇದೆ. ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲಿ ರಾಸ್ತಾ ಕೆಫೆಯಲ್ಲಿ ನಾನು ಚಿಕನ್ ಸ್ಯಾಂಡ್ವಿಚ್ ತಿಂತಾಯಿದ್ದೀನಿ. ಇವಳು ಪಾಸ್ತಾ ಮತ್ತು ಫ್ರೈಸ್ ತಿಂತಾ ಇದ್ದಾಳೆ. ನನ್ನನ್ನು ರೆಕಾರ್ಡ್ ಮಾಡ್ತಾ ಇದ್ದಾಳೆ. ನಂದ್ರಲ್ಲೂ ಫ್ರೈಸ್ ಇದೆ, ಇದರಲ್ಲೂ ಎಕ್ಸ್ಟ್ರಾ ಫ್ರೈಸ್ ಇದೆ. ಸುಮ್ಮನೆ ಫ್ರೈಸ್ ತೊಗೊಂಡ್ವಲ್ಲ, ಬೇಕಾಗಿರ್ತದೆ. ಇದು ಪೆರಿ ಚಿಕನ್ ಫ್ರೈ, ಪೆರಿ ಚಿಕನ್ ಸ್ಯಾಂಡ್ವಿಚ್. ನಮ್ಮ ಸ್ಟೇಯಲ್ಲಿ ಮತ್ತೆ ಲಂಚ್ ಮಾಡಬೇಕೇ ಆಯಿತು. ಅಲ್ಲೇ ಏನು ಮಾಡೋದು ಬೇಜಾರಾಗ್ಬಿಟ್ಟಿತ್ತು ಅಂತ ಇಲ್ಲಿ ಪ್ಲಸ್ ನೋಡಿದ್ವಿ ಹತ್ತಿರ ಏನಾದರೂ ಇದೆಯಾ ಅಂತ. ರಾಸ್ತಾ ಇಲ್ಲೇ ಹತ್ತಿರ ಇತ್ತು. ಸೊ ಹಾಗಾಗಿ ನಡಿಯಂಗಂದರೆ 10 ಮಿನಿಟ್ಸ್ ದಾರಿ ಇದೆ, ಹೋಗ್ಬಿಟ್ಟು ಏನೋ ತಿನ್ಕೊಂಬೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸ್ಯಾಂಡ್ವಿಚ್ ಜೊತೆಗೆ ಒಂದು ಸ್ಮೂದಿ, ಸಕ್ಕತ್ತಾಗಿದೆ. 2 ಡ್ರಿಂಕ್ ಮಾತ್ರ ಸಕ್ಕತ್ತಾಗಿದೆ. ಅದು ಸ್ಮೂದಿ, ಸ್ಟ್ರಾಬೆರಿ ಸ್ಮೂದಿ. ಇದೇನಿದು ಚಾಕ್ಲೇಟ್ ನೆಟೆಲ್ಲ. ವಾ, ಸೂಪರ್. ಊಟ ಚೆನ್ನಾಗಿದೆ ಇವರು. ಇಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೆರಿ ನೈಸ್. ಸ್ಯಾಂಡ್ವಿಚ್ ಆಯಿತು, ಫ್ರೈಸು, ಇವತ್ತು ಶೇಕು. ಸಂಜೆ ಆಗಿದೆ, ಒಳ್ಳೆ ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಮಜಾ ಮಾಡೋಣ. ಈ ಕ್ಯಾಂಪ್ ಫೈರು, ಈ ಜೋಕಾಲಿ, ಮಜಾನೋ ಮಜಾ.